ಚಪ್ಪಾಳೆಯೊಂದಿಗೆ ಶ್ರೀ ಮಹಾದೇವ್ ಸತ್ತಿಗೆರೆ ಅವರು. ಅವರ ಹೆಸರು ಕೇಳಿದ ತಕ್ಷಣ ಒಂದು ಖುಷಿ, ಒಂದು ಸಂತೋಷ. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮನ್ನೆಲ್ಲ ನಗೆಗಳಲ್ಲಿನ ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂಥ ಒಂದು ಶಕ್ತಿ ಇದೆ. ಇವರನ್ನ ನಾನು ಒಬ್ಬರು ಹಾಸ್ಯಗಾರರು ಅಂತ, ಒಬ್ಬ ಕವಿಗಳು, ಒಬ್ಬ ಸಾಹಿತಿಗಳು ಅಂತ ಕರೆಯೋದಕ್ಕಿಂತ ಒಬ್ಬ ವೈದ್ಯರು ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟ್ರು ಗುಳಿಗೆ ಕೊಟ್ಟು ನಮ್ಮ ಆರೋಗ್ಯನ ಜಾಸ್ತಿ ಮಾಡ್ತಾರೆ, ಆದರೆ ನಮ್ಮ ಮಹಾದೇವ್ ಸರ್ ಅವರು ಅವರ ನಗುವಿನಿಂದಲೇ ನಮ್ಮೆಲ್ಲರ ಆರೋಗ್ಯವನ್ನು ವೃದ್ಧಿಸ್ತಾರೆ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಶ್ರೀ ಮಹಾದೇವ್ ಸತ್ತಿಗೆರೆ ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳ್ರಿ ಪ್ಲೀಸ್, ಎಲ್ಲರೂ ನಮಸ್ಕಾರ ಹೇಳ್ರಿ. ಹಾಂ, ಥ್ಯಾಂಕ್ ಯು. ಜೋಶ್ ಇರ್ಬೇಕ್ರಿ ಬಂಧುಗಳೇ. ಹೃದಯವಾಹಿನಿ ರಜಿತ ಮಹೋತ್ಸವ, ಪ್ರಥಮ ಅನಿವಾಸಿ ಕನ್ನಡಿಗರ ಸಮ್ಮೇಳನ. ಈ ಒಂದು ಸಮ್ಮೇಳನಕ್ಕೆ ಆಗಮಿಸಿದ ಎಲ್ಲ ಕನ್ನಡ ಬಂಧುಗಳಿಗೆ, ಕನ್ನಡ ಮನಸ್ಸುಗಳಿಗೆ ನಿಮ್ಮ ಹಾಸ್ಯ ಕಲಾವಿದ ಮಹಾದೇವ್ ಸತ್ತಿಗೆರೆ ಮಾಡುವ ಅನಂತ ಅನಂತ ಕೋಟಿ ನಮನಗಳು. ಬಂಧುಗಳೇ, ಬರಲಿ ಒಂದು ಜೋರಾದ ಚಪ್ಪಾಳೆ. ನಮ್ಮ ಆ್ಯಂಕರ್ ಅವರು ಭಾಳ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ. ತಮ್ಮ ಹೆಸರು? ಹಾಂ, ಸವಿ ಪ್ರಕಾಶ್ ಅವರು. ಒಂದು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಈಗ ನೋಡ್ರಿ, ಹೆಣ್ಮಕ್ಳಿಗೆ ಮ್ಯಾಚಿಂಗ್ ಅಂದರೆ ಭಾಳ ಇಷ್ಟ. ಈಗ ನೋಡ್ರಿ, ಅವರೆಲ್ಲ ಕಪ್ಪು ವಾಚು, ಕಪ್ಪು ಡ್ರೆಸ್ಸು, ಎಲ್ಲ ಕಪ್ಪು. ಮೊನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಹುಡುಗಿ ಎಲ್ಲ ಹಸಿರು ಸೀರೆ, ಹಸಿರು ಬಳೆ, ಹಸಿರು ಜಂಪರು, ಎಲ್ಲ ಹಸಿರು, ತುಟಿಗೆ ಹಸಿರು ಲಿಪ್ಟಿಕ್ ಹಚ್ಚಿದ್ಲು. ನಾನು ಕೇಳಿದೆ, ಹಸಿರು ಸೀರೆ, ಹಸಿರು ಜಂಪರು, ಹಸಿರು ಬಳೆ, ಹಸಿರು, ಎಲ್ಲ ಹಸಿರು ಓಕೆ, ಈ ತುಟಿಗೆ ಹಸಿರು ಲಿಪ್ಟಿಕ್ ಯಾಕೆ ಅಂದೆ. ಆವಾಗ ಕೇಳಿದ್ಲು, ಏನು ಮಾಡಲಿ ಸರ್, ನನ್ನ ಗಂಡ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಾರೆ, ಕೆಂಪು ಏನಾರು ನೋಡಿದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಅದಕ್ಕೆ ತುಟಿಗೆ ಹಸಿರು ಲಿಪ್ಟಿಕ್ ಹಚ್ಚಿದ್ದೀನಿ ಅನ್ಲಿಕ್ಕೆ. ಬರಲಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್, ತುಂಬ ಧನ್ಯವಾದ. ಬಂಧುಗಳೇ, ಚಪ್ಪಾಳೆಯನ್ನು ತಟ್ತಾ ಇರಬೇಕು. ಚಪ್ಪಾಳೆಯನ್ನು ಹೆಂಗೆ ತಟ್ಟಬೇಕಂದ್ರೆ, ಚಪ್ಪಾಳೆ ತಟ್ಟೋದ್ರಿಂದ 3 ಲಾಭಗಳದ. ಒಂದು, ನಿಮಗೆ ಹೃದಯದ ಕಾಯಿಲೆ ಬರಲ್ಲ. ಇನ್ನೊಂದು, ಅಕ್ಕಪಕ್ಕದಲ್ಲಿ ಯಾರಾದರೂ ಮಲ್ಕೊಂಡಿದ್ರೆ ಪಟ್ಟ ಎದ್ದು ಕೂಡ್ತಾರೆ. ಅದಕ್ಕಿಂತ ಮುಖ್ಯವಾಗಿದ್ದೇನಪ್ಪ ಅಂದ್ರೆ, ನಿಮಗೆ ಯಾರಿಗೂ ಚಿಕನ್ ಗುನ್ಯ ಮತ್ತು ಡೆಂಗ್ಯೂ ಜ್ವರ ಬರಲ್ಲ. ಯಾಕಂದರೆ ನೀವು ತಟ್ಟುವಂಥ ಚಪ್ಪಾಳೆ ಒಳಗೆಲ್ಲ ಸೊಳ್ಳೆಗಳು ಸಿಕ್ಕೊಂದು ಸತ್ತು ಹೋಗಿಬಿಡ್ತಾವೆ. ಅದಕ್ಕೋಸ್ಕರ ನಾವು ಚಪ್ಪಾಳೆಯನ್ನು ತಟ್ಟಬೇಕು. ಚಪ್ಪಾಳೆ ಹೆಂಗೆ ತಟ್ಟಬೇಕಂದ್ರೆ, ನಮ್ಮ 2 ಕೈಗಳು ಸೀದಾ ಇರಬೇಕು. ತಟ್ಟಿ ನೋಡೋಣ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ಅದರೊಂದಿಗೆ ಓಕೆ, ನಾನು ಹೇಳ್ತಾ ಇದ್ದೆ, ಚಪ್ಪಾಳೆ ಹೆಂಗೆ ತಟ್ಟಬೇಕಂದ್ರೆ ನಮ್ಮ 2 ಕೈಗಳು ನೇರವಾಗಿರ್ಬೇಕು. ತಟ್ಟಿ ನೋಡೋಣ ಜೋರಾಗಿ ಚಪ್ಪಾಳೆ. ವೆರಿ ನೈಸ್. ನಾವು ಚಪ್ಪಾಳೆ ತಟ್ಟುವಾಗ ನಮ್ಮ 2 ಕೈಗಳು ನೇರವಾಗಿ ಯಾಕೆ ಇರಬೇಕಂದ್ರೆ, ಒಂದು ವೇಳೆ ಈ ಜನ್ಮದಲ್ಲಿ ನಾವು ಚಪ್ಪಾಳೆ ಹೀಗೆ ತಟ್ಟದೆ ಹೋದರೆ ಮುಂದಿನ ಜನ್ಮದಲ್ಲಿ ಚೀ ಕಳ್ಳ ಮಾಮ ಮತ್ತೆ ಹಿಂಗೆ ಚಪ್ಪಾಳೆ ತಟ್ಟುವುದಾಗಬಾರ್ದು. ಬರಲಿ ಒಂದು ಜೋರಾದ ಚಪ್ಪಾಳೆ. ಬಂಧುಗಳೇ, ಈ ಹಾಸ್ಯ ಪ್ರಸಂಗಗಳು ಹೆಂಗೆ ನಡೀತಾವೆ ಅಂದರೆ, ನಾನು ಟ್ರೈನಲ್ಲಿ ಬರಾಕತ್ತಿದ್ದೆ. ಟ್ರೈನ್ನಾಗ ಬರೋ ಮುಂದೆ ಈ ಟ್ರೈನ್ನೊಳಗೆ ಮಾಮಗಳು ಬಾಡ್ರಿ ಬಂದ ಬಿಡ್ತಾರೆ. ಏ ಮಾಮ 10 ರೂಪಾಯಿ ಕೊಡೋ, ಏ ಮಾಮ 10 ರೂಪಾಯಿ ಕೊಡೋ ಬಂದವ್. ಇಲ್ಲಂದ್ರೂ ಬಿಡಂಗಿಲ್ಲ ರೀ, ನಮ್ಮ ಕಿಸೆದಾಗ ಕೈ ಹೇಗೆ ತಗೋತಾರೆ. ನಾನು ಪೇಪರ್ ಓದ್ಕೊಂತ ಕೂತಿದ್ದೆ, ನನ್ನ ಕಡೆ ಬಂದರು. ನಾನೇನು ಮಾಡಿದೆ, ಪೇಪರ್ ತೆಗೆದಿಟ್ಟು ಶಾಲ್ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟೆ. ಪೇಪರ್ ತೆಗೆದಿಟ್ಟು ಶಾಲ್ ಹೊತ್ಕೊಂಡು ಮಲ್ಕೊಂಡೆ, ಆದರೂ ಬಿಡಲಿಲ್ಲ. ನನ್ನ ಕಡೆನೇ ಬಂದರು. ನನ್ನ ಕಡೆ ಬಂದು ಶಾಲ್ ತೆಗೆದ್ರು. ಶಾಲ್ ತೆಗೆದ ತಕ್ಷಣ ನಾ ಏನು ಮಾಡಿದೆ, ಕ್ಯಾಗೆ ಅಮ್ಮ ಅಂದೆ. ಕ್ಯಾಗೆ ಅಮ್ಮ ಅಂದ ತಕ್ಷಣ ಏನು ಅನ್ಬೇಕ್ರಿ, ನೀನು ನಮ್ಮವ ತಗೋ 50 ಅಂತ ನನಗೆ 50 ಕೊಟ್ಟು ಹೋಗಿಬಿಟ್ರು ಅವರು. ನಾವು ಏನೋ ಮಾಡ್ಲಿಕ್ಕೆ ಹೋಗ್ತೀವಿ, ಏನೋ ಆಗ್ತಿರ್ತಾವೆ. ಬಂಧುಗಳೇ, ಹಾಸ್ಯ ಎಲ್ಲೂ ಇಲ್ಲ. ಹಾಸ್ಯ ದಿನನಿತ್ಯ ನಮ್ಮ ಜೀವನದಲ್ಲಿ ಹಾಸ್ಯ ಪ್ರಸಂಗಗಳು ನಡೀತಿರ್ತಾವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿ, ವಯಸ್ಸಿಗೆ ತಕ್ಕಂತೆ ನಮ್ಮ ಹಾಡುಗಳು ಬದಲಾವಣೆ ಆಗ್ತವೆ. ವಯಸ್ಸಿಗೆ ತಕ್ಕಂತೆ ನಮ್ಮ ಹಾಡುಗಳು ಬದಲಾವಣೆ ಆಗ್ತವೆ. 1 ರಿಂದ 8 ನೋಡ್ರಿ, 1 ರಿಂದ 8 ನಾವು ಯಾವ ಹಾಡನ್ನು ಕೇಳ್ತೀವಿ?
ಒಂದರಿಂದ 8 ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ. ಇದು 1ರಿಂದ 8. ಇನ್ನು 9ರಿಂದ 13 ನಾವು ಯಾವ ಹಾಡನ್ನು ಕೇಳ್ತಾ ಬೆಳಿತೀವಿ? 9ರಿಂದ 13 ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಇದು ಈಗ. ಇನ್ನೊಂದು 10-15 ವರ್ಷ ಹೋದರೆ ಸಾಹಿತ್ಯ ಬದಲಾವಣೆ ಆಗುತ್ತೆ, ಸಾಹಿತ್ಯ ಚೇಂಜ್ ಆಕೈತಿ. ಹೆಂಗೆ ಸಾಹಿತ್ಯ ಬದಲಾವಣೆ ಆಕೈತೆ ಅಂದ್ರೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಬಾರ್ ಹೌ ಐ ವಂಡರ್ ವಾಟ್ ಎ ಬಾರ್ ಕ್ವಾರ್ಟರ್ ರೇಟೆಡ್ ಅಪ್ ಸೋ ಹೈ ಡ್ರಿಂಕಿಂಗ್ ರಮ್ಮು ಚಿಕನ್ ಫ್ರೈ. ರಮ್ಮು ಚಿಕನ್ನು ಅಂದ ಕೂಡಲೇ ಎಲ್ಲರಿಗೂ ಸ್ವಲ್ಪ ಕಿವಿ ನೆಟ್ಟಗಾಗುತ್ತೆ. ಬಂಧುಗಳೇ, 13ರಿಂದ ಇದೇ ಹಾಡು ನಾವು 8ರಿಂದ 9ರಿಂದ 13, 14ರಿಂದ 25 ನಾವು ಯಾವ ಹಾಡನ್ನು ಕೇಳ್ತೀವಿ ಅಂದರೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂ ಅಂತೀಯ ಹೂ ಅಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಇನ್ನು 26ರಿಂದ 40 ಕಾಲೇಜಿನ ನೆನಪುಗಳು. ಕಾಲೇಜ್ದಾಗ ಹೋಗಿದ್ದು, ಕ್ಯಾಂಟೀನ್ದಾಗ ಚಹಾ ಕುಡಿದ್ದು, ಪಾರ್ಕ್ನಲ್ಲಿ ಅಡ್ಡಾಡಿದ್ದು ಎಲ್ಲ ಕಾಲೇಜಿನ ನೆನಪುಗಳು. ಅವಾಗ ಒಂದು ಹಾಡು ಬರುತ್ತೆ. ಯಾವುದು? 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಇದು 25ರಿಂದ 40. ಇನ್ನು 41ರಿಂದ 50 ಮಕ್ಕಳು ದೊಡ್ಡವರಾಗಿರ್ತಾರೆ. ಅವ್ರ ಸ್ಕೂಲ್ ಖರ್ಚು ಅದು ಇದು ಅಂತೇಳಿ ಸಿಕ್ಕಾಪಟ್ಟಿ ಟೆನ್ಷನ್. ಏನು ಮಾಡಬೇಕು, ಎಲ್ಲಿಗೆ ಹಚ್ಚಬೇಕು, ಹೆಂಗೆ ಖರ್ಚು ಮಾಡಬೇಕು, ಅದೆಲ್ಲ ಟೆನ್ಷನ್ ಶುರುವಾಗುತ್ತೆ. ಅವಾಗ ಒಂದು ಹಾಡು ಬರುತ್ತೆ. ಯಾವುದು? ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಚಿಂತೆಯಲ್ಲಿದ್ದರೂ ಇರಬೇಕಾ, ಪ್ರೀತಿಯೇ ಹೋದರೂ ನಗಬೇಕಾ, ಯಾರಿಗೆ ಬೇಕು ಈ ಲೋಕ. ಬರಲಿ ಒಂದು ಚಪ್ಪಾಳೆ ಬಂಧುಗಳೇ. ಇನ್ನು 50 ನಂತರ 50ರಿಂದ 70 ಅವಾಗ ಯಾವ ಹಾಡು ಬರುತ್ತೆ? ಮಕ್ಕಳೆಲ್ಲ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ. ಮಕ್ಕಳಿಗೆ ಏನಾದರೂ ಹೇಳಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ, ನಿನಗೆ ಎದಕ್ಕೆ ಬೇಕಪ್ಪ, ನಾವೆಲ್ಲ ಇದ್ದೀವಲ್ಲ ಮಾಡೋರು, ನಿನಗೆ ಎದಕ್ಕೆ ಬೇಕು, ಹಿಡಿದೂಸ್ ಮಾಡಿ ಸುಮ್ಮನೆ ಕುಂದಿರಬಾರ್ದ ಊಟ ಮಾಡಿಕೊಂಡು. ಹಿಂಗೆ ಹೇಳಿದ ತಕ್ಷಣ ಅವಾಗ ಬೇಜಾರಾಕತ್ರಿ. ಬೇಜಾರಾಗಿ ಅವಾಗ ಒಂದು ಹಾಡು ಬರುತ್ತೆ. ಯಾವುದು? ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. 70 ನಂತರ ಹಾಡು ಬರಲ್ಲ, ಓನ್ಲಿ ಮ್ಯೂಸಿಕ್. ಯಾವಾಗ ಗೇಟ್ ಪಾಸ್ ಸಿಗುತ್ತೆ ಗೊತ್ತಿಲ್ಲ. 70 ನಂತರ ಹಾಡು ಬರಲ್ಲ, ಓನ್ಲಿ ಮ್ಯೂಸಿಕ್. ಹೇಗಿರ್ತಾರೋ ಡಂಕಣ ಕಣ್ಣ ಕಣ ಕಣ್ಣ ಕಣ ಕಣ್ಣ ಡಂಕಣ ಕಣ್ಣ ಕಣ ಕಣ. ಬರಲಿ ಒಂದು ಚಪ್ಪಾಳೆ ಬಂಧುಗಳೇ. ಈಗ ವಯಸ್ಸಿಗೆ ತಕ್ಕಂತೆ ಹಾಡನ್ನು ಕೇಳಿದ್ರಿ. ಇನ್ನು ಒಂದೇ ಡೈಲಾಗು ಯಾರ್ಯಾರ ಕೈಯಾಗ ಸಿಕ್ಕರೆ ಹೆಂಗಾಗತ್ತೆ? ಸರಿ ಇದ್ದರೆ ಚಪ್ಪಾಳೆ ಬಂಧುಗಳೇ. ಬಬ್ರುವಾಣ ರಾಜ್ಕುಮಾರ್ ಅವರು ಕಲಿತದ್ದು ಬರೀ 4ನೇ ತರಗತಿ. ಆದರೆ 206 ಚಲನಚಿತ್ರವನ್ನು ಮಾಡಿದರು. ಸಾವಿರಾರು ಹಾಡುಗಳನ್ನು ಹಾಡಿ 100 ಪ್ರಶಸ್ತಿಯನ್ನು ಪಡೆದಂಥ ಕನ್ನಡದ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕಲಿತದ್ದು 4ನೇ ತರಗತಿ ಬಂಧುಗಳೇ. ಬರಲಿ ಒಂದು ಚಪ್ಪಾಳೆ. ರಾಜ್ಕುಮಾರ್ ಹಾಡುಗಳನ್ನು ಸದೇ ಇವತ್ತಿನ ಮಕ್ಕಳು ಬಿಡ್ತಾ ಇಲ್ಲ, ಅದನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಮಣ್ಣೊಂದು ರಾಜ್ಕುಮಾರ್ ಅವ್ರ ಹಾಡು ಯಾವುದು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಈ ಹಾಡನ್ನು ಮಂಡೊಬ್ಬ ಹೆಂಗೆ ಹಾಡತ್ತಿದ್ದು ನೋಡ್ರಿ. ಈ ಹಾಡನ್ನು ಯಾವ ರೀತಿ ಹಾಡ್ತಾ ಇದ್ದಂದ್ರೆ, ಪಾಸಾದರೂ ನೀ ಮಾಡು, ಫೇಲಾದರೂ ನೀ ಮಾಡು ರಾಘವೇಂದ್ರ, ಪಾಸಾದರೆ ಕಾರಲ್ಲಿ, ಫೇಲಾದರೆ ಬಾರಲ್ಲಿ, ಹಾಯಾಗಿರುವೆ ರಾಘವೇಂದ್ರ. ನೋಡ್ರಿ, ಪಾಸಾದರೆ ಕಾರಲ್ಲಿ, ಫೇಲಾದರೆ ಬಾರಲ್ಲಿ, ಹಾಯಾಗಿರುವೆ ರಾಘವೇಂದ್ರ. ಬಂಧುಗಳೇ, ರಾಜ್ಕುಮಾರ್ ಅವರು ಬಬ್ರುವಾಣ ಚಿತ್ರದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಯಾವುದಪ್ಪ ಅಂದ್ರೆ, ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈ ಡೈಲಾಗು ಯಾರ್ಯಾರಿಗೆ ಯಾಕೆ ಸಿಕ್ಕರೆ ಹೆಂಗೆ ಹೇಳ್ಬೋದು,
ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಡೈಲಾಗನ್ನು ಹೆಂಗೆ ಹೇಳಿದ್ರು ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಏನ್ ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆಸಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ರಾಜ್ಕುಮಾರ್. ಇನ್ನು ಇದೇ ಡೈಲಾಗು, ಬಬ್ರುವಾನ್ ಡೈಲಾಗು ಉಡುಪಿ ಮಂಗಳೂರು ಸೈಡ್ದವರು. ಒಂದು ವೇಳೆ ಬಬ್ರುವಾನ್ ಡೈಲಾಗನ್ನು ಹೇಳಿದರೆ ಹೆಂಗೆ ಹೇಳ್ಬೋದು? ಉಡುಪಿ ಮಂಗಳೂರು ಸೈಡ್ದವರು ಈ ಬಬ್ರುವಾನ್ ಡೈಲಾಗನ್ನು ಹೇಳಿದರೆ ಹೆಂಗೆ ಹೇಳ್ಬೋದು ನೋಡ್ರಿ. ಎಂಥದಪ್ಪ ಅರ್ಥ? ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾಗುವುದಿಲ್ಲ ಮರೆ ನಿಮಗೆ. ಈಗ ಆಸಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಅಗಲ ಹತ್ತಿದ್ದುಂಟು. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತಾಸ್ತ್ರ. ಶಿವನನು ಗೆದ್ದ ನಿನ್ನ ಶೌರ್ಯ ನನಗೂ ತಿಳಿಯಲುಂಟು, ಇಲ್ಲದಿದ್ದರೆ ನನ್ನಿಂದಲೇ ಮಣ್ಣಾಗಲಿ. ಹಾಯ್ ಇದೇ ಡೈಲಾಗು ನಮ್ಮ ಸ್ಕೂಲ್ನಲ್ಲಿ ಒಬ್ಬರು ಸದ್ದಾಮತ್ ಮೇಸ್ಟ್ ಅದಾರೆ. ನಾನು ಧಾರವಾಡ ತಾಲೂಕಿನ ಉಪ್ಪಿನಬೆಟಗೆರೆ ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕ. ಮಕ್ಕಳಿಗೆ ಪಾಠವನ್ನು ಮಾಡ್ತಾ, ಮಕ್ಕಳಿಗೆ ಪಾಠಗಳ ಮಧ್ಯದಲ್ಲಿ ಒಂದೊಂದು ಹಾಸ್ಯವನ್ನು ಹೇಳ್ತಾ, ಇವತ್ತು ಬಂಧುಗಳೇ ಒಬ್ಬ ಹಾಸ್ಯ ಕಲಾವಿದನಾಗಿ ಹಾಸ್ಯದ ಮೂಲಕ ಗುರುತಿಸಿಕೊಂಡು ಸುಮಾರು ಅಣ್ಣವರು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 18 ದೇಶಗಳಿಗೆ ಸುತ್ತುವಂಥ ಅವಕಾಶ ನನಗೆ ಸಿಕ್ಕೈತೆ ಅಂದರೆ ಅದು ನಮ್ಮ ಶಾಲೆಯ ಮಕ್ಕಳಿಂದ ಮತ್ತು ನಮ್ಮ ಮಂಜುನಾಥ್ ಸಾಗರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛಪಡ್ತೇನೆ. ಬರಲಿ ಒಂದು ಜೋರಾದ ಚಪ್ಪಾಳೆ ಬಂಧುಗಳೇ. ನಮ್ಮ ಸ್ಕೂಲ್ನಲ್ಲಿ ಒಬ್ಬರು ಸದ್ದಾಮ್ ಮತ್ತು ಮೇಷ್ಟ್ರು ಅದಾರ. ಈ ಸದ್ದಾಮ್ ಮೇಷ್ಟ್ರು ನಾನು ಹೆಂಗಂದ್ರೆ ಅಣ್ಣ ತಮ್ಮ ಇದ್ದಂಗೆ ರೀ. ಆ ಸದ್ದಾಮಗೆ 15 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. ಸದ್ದಾಮಗೆ 15 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. 15 ವರ್ಷದ ನಂತರ ಸದ್ದಾಮಗೆ ಒಂದು ಗಂಡು ಮಗು ಆಯಿತು. 15 ವರ್ಷದ ನಂತರ ಸದ್ದಾಮಗೆ ಒಂದು ಗಂಡು ಮಗು ಆಯಿತು. ಈ ಸದ್ದಾಮ ತನ್ನ ಗಂಡು ಮಗುವಿಗೆ ಬುಷ್ ಅಂತ ಹೆಸರಿಟ್ಟ. ಅರ್ಥ ಆಗಿರ್ಬೋದು ತಮಗೆಲ್ಲ. ಈ ಸದ್ದಾಮ ತನ್ನ ಮಗುವಿಗೆ ಬುಷ್ ಅಂತ ಹೆಸರಿಟ್ಟ. ನನಗೆ ಆಶ್ಚರ್ಯ ಆಯಿತು. ನಾನು ಸದ್ದಾಮನ ಕೇಳಿದೆ, ಸದ್ದಾಮ್ ಏನು ಮಾಡಕತ್ತೀಯ? ಅಲ್ಲ, ಬುಷ್ ನಿನ್ನ ವೈರಿ, ಬುಷ್ ನಿನ್ನ ಎನಿಮಿ, ಅಲ್ಲ ನಿನ್ನ ಮಗಿಗೆ ಬುಷ್ ಅಂತ ಯಾಕೆ ಹೆಸರಿಟ್ಟಿ ಅಂದೆ. ಆವಾಗ ಸದ್ದಾಮ್ ಹೇಳಿದ, ಸತ್ತಿಗೇರಿ, ಆ ಬುಷ್ ನನ್ನ ಮಗನಿಗೆ ಗೊತ್ತಾಗಬೇಕು, ಆ ಬುಷ್ ನನ್ನ ಮಗಿಗೆ ಗೊತ್ತಾಗಬೇಕು, ಸದ್ದಾಮ್ ಅವ್ರ ಅಪ್ಪ ಅಂತೇಳಿ. ಈ ಸದ್ದಾಮ ಬಂಧುಗಳೇ ನನಗೆ ಹೇಳಿದ, ಸತ್ತಿಗಿರಿ बब्रुवान डायलॉग तुम्हें बहुत अच्छा बोलता जी अंदा. वो क्या हुआ बांधे, मैं भी बोलतू जी अंदा. ए नको बा, वो बहुत बड़ा है अंदाನು. ए बोलतू जी अंदा. वो बोल बांधे. सद्दाम ಹೆಂಗೆ ಹೇಳಿದ್ ನೋಡ್ರಿ. ಕ್ಯಾ ಬಾ ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿದ್ದಕ್ಕೆ ನಮ್ದು ಕೆಣಿದಕ್ಕೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ಆ ಶಕ್ತಿ ನಿಮ್ದಕ್ಕೆ ಪಾಸಿ ಇಲ್ಲ. ಪರಮ ಪತಿವ್ರತೆ ಕೊಂಡು ನಿಂದಿಸಿದ ಮರುಕ್ಷಣವೇ ನಿಮ್ಮದು ಎಲ್ಲ ಪುಣ್ಯ ಸತ್ತು ಹೋಗಿ ಪಾಪದ ಮೂಟೆ ನಿಮ್ದಕ್ಕೆ ಬೆನ್ನು ಹತ್ತಿದೆ ಅಂತ. ಹತ್ತಿರ ಹತ್ತು ಹೊಲ್ತು ಬಿಡಿಯಪ್ಪ ಅಂದಿನ. ಇನ್ನು ಇದೇ ಡೈಲಾಗು ಈ ಲಂಬಾಣಿ ಸಮಾಜದವ್ರು, ನನ್ನ ಡಿಗ್ರಿಗೆ ಒಬ್ಬರು ನನ್ನ ಕ್ಲಾಸ್ಮೇಟ್ ಇದ್ರು, ಭಾಳ ಚಂದ ಹೇಳ್ತಿದ್ದ. ಸ್ವಲ್ಪ ಎಳೆದು ಮಾತಾಡ್ತಿದ್ದ, ಸ್ವಲ್ಪ ಜಗ್ಗಿ ಎಳೆದು ಮಾತಾಡ್ತಿದ್ದ. ಈ ಲಂಬಾಣಿ ಸಮಾಜದವ್ರು ಹೇಳಿದರೆ ಹೆಂಗೆ ಹೇಳ್ಬೋದು ನೋಡ್ರಿ. ಏನಪ್ಪ ಅರ್ಥ, ಕೆಂಗಣ್ಣಿನಿಂದ ಕೇಕರಿಸಿ ನೋಡಿ ನನ್ನನ್ನು ಘೇಲಕ್ಕಾಗೋದಿಲ್ಲ ನಿಂಗೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ನೋಡು. ಏನು ಸೌಕಾರ್, ಪಗಾರ ಕೊಡ್ತಿಲ್ಲ. ಮುಂಜಾನೆ ಬಾ ಅಂದ್ರೆ ಸಂಜಿಗೆ ಬಾತಿ, ಸಂಜಿಗೆ ಬಾ ಅಂದ್ರೆ ಮುಂಜಾನೆ ಬಾ ಅಂತಿ, ಪಗಾರ ಕೊಡ್ತಿಲ್ಲ. ಲಂಬಾಣಿ ಸಮಾಜ. ಇನ್ನು ಇದೇ ಡೈಲಾಗು ನಮ್ಮ ಕಾಂಗ್ರೆಸ್ ನಾಯಕರ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ವೇಳೆ ಬಬ್ರುವಾಣ ಪಾತ್ರವನ್ನು ಮಾಡಿದರೆ ಅವ್ರು ಹೆಂಗೆ ಹೇಳ್ಬೋದು. ಕಾಂಗ್ರೆಸ್ ನಾಯಕರ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಬ್ರುವಾಣ ಪಾತ್ರವನ್ನು ಮಾಡಿದರೆ ಅವ್ರು ಹೆಂಗೆ ಹೇಳ್ಬೋದು ನೋಡ್ರಿ. ಹೇಳಿ ಪಾರ್ಥ, ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಕ್ಕಾಗೋದಿಲ್ಲ.
ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಆ ಶಕ್ತಿ ನಿನ್ನಲ್ಲಿ ಬರಬೇಕಾದ್ರೆ ನಾವು ದಿಲ್ಲಿಗೆ ಹೋಗಿ ಸೋನಿಯಾ ಗಾಂಧಿಗೆ ಭೇಟಿಯಾಗಿ ಬರಬೇಕಾಗ್ತದೆ. ಇನ್ನು ಇದೇ ಡೈಲಾಗು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ವೇಳೆ ಒಬ್ಬರು ಒಂದು ಡೈಲಾಗನ್ನು ಹೇಳಿದ್ರೆ ಅವ್ರು ಹೆಂಗೆ ಹೇಳ್ಬೋದು ನೋಡ್ರಿ. ಯಡಿಯೂರಪ್ಪನವರು ಏನು ಭಾರತ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಕ್ಕಾಗುವುದಿಲ್ಲ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಆ ಶಕ್ತಿ ನಿನ್ನಲ್ಲಿ ಬರಬೇಕಾದ್ರೆ ನೀವು ದಿಲ್ಲಿಗೆ ಬರಬೇಕು. ಚಪ್ಪಾಳೆ. ಇನ್ನು ಇದೇ ಡೈಲಾಗು ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರು ಒಂದು ವೇಳೆ ಒಬ್ಬರು ಒಂದು ಡೈಲಾಗನ್ನು ಹೇಳಿದ್ರೆ ಹೆಂಗೆ ಹೇಳ್ಬೋದು? ದೇವೇಗೌಡರು ಏನು ಪಾರ್ಥ ಕೆಂಗನ್ನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಕ್ಕಾಗುವುದಿಲ್ಲ ನಿಂಗೆ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ತಲೆ ಮೇಲೆ ಕೈ ಇಟ್ಟರೆ ವಿಕೆಟ್ ಬಿತ್ತಂತ ತಿಳ್ಕೊಬೇಕ್ರಿ. ಒಂದು ಸಲ ಏನಾತಂದ್ರೆ ವಿಧಾನಸೌಧ ಎದುರುಗಡೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇಬ್ಬರು ಭೇಟಿಯಾದರು. ಅವಾಗ ಜೋರಿತ್ತು ರೀ, ನಾ ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಇಬ್ಬರು ಒಂದು ತೀರ್ಮಾನಕ್ಕೆ ಬಂದರು, ಇಬ್ಬರು ಒಂದೊಂದು ಕ್ರಿಕೆಟ್ ಟೀಮ್ ಕಟ್ಟೋಣ, ಯಾರ ಟೀಮ್ ಗೆಲ್ತತಿ ಅವರ ಮುಖ್ಯಮಂತ್ರಿ. ಅವಾಗ ಯಡಿಯೂರಪ್ಪನವ್ರು ಹೇಳಿದರು, ಫಸ್ಟ್ ಪ್ಲೇಯರ್ ನಾನು ಆಯ್ಕೆ ಮಾಡ್ಕೋತೀನಿ. ಕುಮಾರಸ್ವಾಮಿ ಅವರು ಎಸ್ ಅಂದರು. ಯಡಿಯೂರಪ್ಪನವ್ರು ಹೇಳಿದರು, ನನಗೆ ಧೋನಿ ಬೇಕು, ವಿರಾಟ್ ಕೊಹ್ಲಿ ಬೇಕು, ಆಮೇಲೆ ಗಿಲ್ ಬೇಕು. ಅವಾಗ ನಮ್ಮ ಕುಮಾರಸ್ವಾಮಿ ಅವ್ರು ಹೇಳಿದರು, ನೀ ಯಾರು ಬೇಕಾದವ್ರು ತಗೋ, ಆದರೆ ಅಂಪೈರ್ ನಮ್ಮ ಅಪ್ಪಿರ್ಬೇಕು. ವಿಕೆಟ್ ಬಿದ್ದರೂ ನಾಟ್ ಔಟೆ. ಬರಲಿ ಜೋರಾದ ಚಪ್ಪಾಳೆ ಬಂಧುಗಳೇ. ಇನ್ನು ಇದೇ ಡೈಲಾಗು ನಮ್ಮ ಕನ್ನಡ ನಾಡು ನುಡಿ ಪಕ್ಷದ ವಾಟಾಳ್ ನಾಗರಾಜ್ ಅವರು. ಆಣೆ ಸತ್ತರೂ ಹೋರಾಟ, ಇರಿಬಿ ಸತ್ತರೂ ಹೋರಾಟ, ಒಟ್ಟಿನ ಮೇಲೆ ಹೋರಾಟ. ಒಂದು ಕರಿ ಚಸ್ಮಾ, ಒಂದು ಕರಿ ಟೋಪಿ ಹಾಕ್ಕೊಂಡು ಹೋರಾಟ. ನೋಡ್ರಿ, ವಾಟಾಳ್ ನಾಗರಾಜ್ ಅವ್ರು ಇಬ್ಬೊಬ್ಬರು ಒಂದು ಡೈಲಾಗ್ ಹೇಳಿದ್ರೆ ಹೆಂಗಿರ್ತೈತೆ ನೋಡ್ರಿ. ಏನು ಭಾರತ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಕ್ಕಾಗುವುದಿಲ್ಲ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಸೈಕಲ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬಸ್ ಬಂದ್, ಹಿಂದ್ ಬಂದ್, ಮುಂದೆ ಬಂದ್, ಎರಡು ಬಂದ್. ಮುಂದೆ ಕೂತವ ಕೇಳಿದ, ಸರ್ ಈ ಸೈಕಲ್ ಬಂದ, ಲಾರಿ ಬಂದ, ಆಟೋ ಬಂದ, ಇವೆಲ್ಲ ಬಂದು ಓಕೆ, ಎರಡೂ ಬಂದ ಅಂದ್ರಲ್ಲ ಅದೇನು? ಹಾಲು ಮತ್ತು ಪೇಪರ್. ಹೊಡ್ರಿ ಚಪ್ಪಾಳೆ. ಬಂಧುಗಳೇ, ಈ ರಾಜಕೀಯದವ್ರಿಗೆ ಚೆನ್ನಾಗಿ ಗೊತ್ತು. ಮೊನ್ನೆ ಸ್ಕೂಲ್ನೊಳಗೆ ಒಬ್ಬ ಹುಡುಗನ ಕೇಳಿದೆ, ಏನಂತ ಕೇಳಿ ಅಂದರೆ, MLA ಮತ್ತು MA ಇವು ಎರಡಕ್ಕೂ ಏನು ವ್ಯತ್ಯಾಸ ಅಂದೆ. ನೋಡಿ, ಹುಡುಗರ ಉತ್ತರಗಳು ಹೆಂಗಿರ್ತಾವಂದ್ರೆ, MLA ಮತ್ತು MA ಇವು ಎರಡಕ್ಕೂ ಏನು ವ್ಯತ್ಯಾಸ? ಒಬ್ಬ ಹುಡುಗಂದ, ಸರ್ MA ತಿರುಗಾಡಿ ಮೇಯುತ್ತೆ, MLA ಕೂತಲ್ಲೇ ಮೇಯುತ್ತೆ ಅಂತ. ಬಂಧುಗಳೇ, ತಪ್ಪು ಭಾವಿಸಬಾರ್ದು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಾವು ಹಾಸ್ಯವನ್ನು ಕಾಣ್ತೇವೆ. ಭಾಳ ಜನ ಇವತ್ತು ಇನ್ನೂ ಭಾಳ ಜನ ಬರೋರು ಅದಾರ. ಒಂದ ಹಾಡು ಯಾರ್ಯಾರ ಕೈಯಾಗ ಸಿಕ್ಕರೆ ಹೆಂಗಾಕತಿ? ಕೆಲವೊಂದಿಷ್ಟು ಜನಪದ ಪ್ರಕಾರಗಳನ್ನ ತಮ್ಮ ಮುಂದೆ ತರುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಸರಿ ಇದ್ದರೆ ಚಪ್ಪಾಳೆ ಬಂಧುಗಳೇ. ಹಾಸಗಲ್ಲಿನ ಮೇಲೆ ಹಾದ ಹೋದವಣ್ಯಾರ, ಪಾದ ಮೂಡ್ಯಾವ ಪರಿಪರಿ, ಪಾದ ಮೂಡ್ಯಾವ ಪರಿಪರಿ ಬಸವೇಶ, ಹಾದು ಹೋಗ್ಯಾನ ಜಳಕಕ್ಕೆ. ಈ ಹಾಡು ಯಾವ್ಯಾವ ಕಲಾವಿದರ ಕೈಯಾಗ ಸಿಕ್ಕರೆ ಹೆಂಗಿರುತ್ತೆ? ಜನಪದದಲ್ಲಿ ಹಲವಾರು ಪ್ರಕಾರಗಳಿವೆ. ಸೋಬಾಣ ಪದ, ಗೀಗಿ ಪದ, ಹಂತಿ ಪದ, ಚೌಡ್ಕಿ ಪದ, ಯಕ್ಷಗಾನ, ಕಂಸಾಳೆ, ಹಲವಾರು ಪ್ರಕಾರಗಳಿವೆ. ಕೆಲವು ಪ್ರಕಾರಗಳನ್ನ ತಮ್ಮ ಮುಂದೆ ತರುವಂಥ ಒಂದು ಸಣ್ಣ ಪ್ರಯತ್ನ. ಇವತ್ತು ಜನಪದ ಅಂದರೆ ಹೆಂಗಾಗಿಬಿಟ್ಟೈತೆ ಅಂದರೆ ಬಂಧುಗಳೇ, ಟ್ಯಾಕ್ಟ್ರಿ ಜನಪದ ಆಗಿಬಿಟ್ಟವ್ರಿ. ಎಲ್ಲ ಜನಪದ, ಮೊದಲಿನ ಜನಪದ ಭಾಳ ಚಂದ ಇದ್ದು ರೀ. ಹೆಂಗಿದ್ದು?
ಕೂಸು ಇದ್ದ ಮನೆಗೆ ಬೀಸನಿಕೆ ಯಾತಕ ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಆಡಿದರ ಬೀಸನಿಕೆ ಗಾಳಿ ಸುಳಿದಾವ. ನೋಡ್ರಿ, ಮಕ್ಕಳನ್ನ ಮೊದಲ ಇಂಥ ಹಾಡುಗಳನ್ನ ಹಾಡಿ ಮಲಗಿಸ್ತಿದ್ರು. ಮಕ್ಕಳು ಮಲ್ಕೊಂಡ್ಬಿಡ್ತಿದ್ದು. ಈಗೆಲ್ರಿ ಯಾರಿಗೂ ಗೊತ್ತೇ ಇಲ್ಲ ಇದು. ಒಬ್ಬಾಕಿ ಮಗು ಮಲಗಿಸಾಕತ್ತಿದ್ಲು ತೊಡಿ ಮೇಲೆ ಹಾಕ್ಕೊಂಡು. ಏನು ಮಾಡಕತ್ತಾಳಕ್ಕೆ? ಬಾಜ 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 ಗುಬ್ಬಿ ಚೂಹ ಅಂದ್ಬಿಟ್ಲು. ಮಗು ಮಲಗಿತ್ತು, ಎದ್ದು ಕುಂತು ಬಿಡ್ತೀರಿ. ಅದು ಬಂಧುಗಳೇ, ಹಾಸಗಲ್ಲಿನ ಮೇಲೆ ಹಾದ ಹೋದವಣ್ಯಾರ ಪಾದ ಮೂಡ್ಯಾವ ಪರಿಪರಿ ಪಾದ ಮೂಡ್ಯಾವ ಪರಿಪರಿ ಬಸವೇಶ ಹಾದು ಹೋಗ್ಯಾನ ಜಳಕಕ್ಕೆ. ಈ ಹಾಡು ಯಾರ್ಯಾರ ಕ್ಯಾಕ್ ಸಿಕ್ಕರೆ ಹೆಂಗಿರ್ತೈತೆ ನೋಡ್ರಿ. ಮೊದಲೇದಾಗಿ ಈ ಹಾಡು ನಮ್ಮ ಈ ಸೋಬಾಣ ಪದ ಅವ್ರ ಕ್ಯಾಕ್ ಸಿಕ್ಕರೆ. ಸೋಬಾಣ ಪದ ಮದುವೆ ಒಳಗೆ ಹಳ್ಳಿಗಳಲ್ಲಿ ಭಾಳ ಚಂದ ಹೇಳ್ತಿದ್ರಿ ಕೂತ್ಕೊಂಡು. 4 ಜನ ಎದುರ ಬದ್ರ ಕೂತ್ಕೊಂಡು ಎಷ್ಟು ಚಂದ ಹೇಳ್ತಿದ್ರು. ಈಗ ಎಲ್ಲಿದಾವ್ರಿ ಸೋಬಾಣ ಪದ? ಹುಡುಗ ಹುಡುಗಿ ಕೂತಿರ್ತಾರೆ, ದೊಡ್ಡ ದೊಡ್ಡ ಸೌಂಡ್ ಬಾಕ್ಸು ಹಾಡು ಹಾಕಿರ್ತಾರೆ. ಯಾವ್ದು ಹಾಕಿರ್ತಾರೆ? ಯಕ್ಕ ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮಣ್ಣೆ ಪದ್ಮ ನಂಗೆ. ಇಂಥ ಹಾಡುಗಳು. ಇದನ್ನು ಬಿಡಿ, ಮೊನ್ನೆ ಹುಡುಗ ತಾಳಿ ಕಟ್ತಾ ಇದ್ದ. ಹುಡುಗ ತಾಳಿ ಕಟ್ಟಾಕತ್ತಾನ, ಅವಾಗ ಒಂದು ಹಾಡು ಹಾಕಿದ್ದಾರೆ. ಯಾವುದು? ಮೋಸ ಮಾಡಲೆಂದು ನೀನು ಬಂದೆಯ, ನಕ್ಕ ಹಾಗೆ ನಟನೆ ಮಾಡಿ ಹೊರಟೆಯ. ಏನು ತಾಳಿ ಕಟ್ಟಬೇಕಾ? ಎದ್ದು ಓಡಿ ಹೋಗ್ಬೇಕು ಅವನು. ಎಂಥ ಅದ್ಭುತ ಬಂಧುಗಳೇ. ನೋಡ್ರಿ, ಸೋಬಾಣ ಪದ 4 ಜನ ತಾಯಂದಿರು ಕೂತ್ಕೊಂಡು ಎಷ್ಟು ಚಂದ ಹೇಳ್ತಿದ್ರು, ಧ್ವನಿಗೆ ಧ್ವನಿ ಕೂಡಿಸಿ. ಹಾಸಗಲ್ಲಿನ ಮ್ಯಾಲ ಹಾದ ಹೋದವನ್ಯಾರ ಪಾದ ಮೂಡ್ಯಾವ ಪರಿಪರಿ ಸೋ ಎನ್ನೀರೇ ಸೋಬಾಣವೆನ್ನೀರೇ ಸೋಣಿಂಗ 4 ಜನ ಧ್ವನಿ ಕೂಡಿಸ್ತಿರ್ತಾರೆ. ಇದು ಸೋಬಾಣ ಪದ ಬಂಧುಗಳೇ. ಇದ ಹಾಡು ನಮ್ಮ ಯಲ್ಲಮ್ಮನ ಗುಡ್ಡದ ಚೌಡ್ಕಿ ಪದ. ಈ ಯಲ್ಲಮ್ಮನ ಗುಡ್ಡದ ಚೌಡ್ಕಿ ಪದವ್ರಿಗೆ ಯಾಕೆ ಸಿಕ್ಕರೆ ಹೆಂಗಿರುತ್ತೆ? ಯಲ್ಲಮ್ಮನ ಗುಡ್ಡ ಅಂದ ತಕ್ಷಣ ನೆನಪಾತ್ರಿ ನನಗೆ. ನಮ್ಮ ಗೆಳೆಯ ಒಬ್ಬ ಡ್ಯೂಟಿಗೆ ಇದ್ದಲ್ಲಿ 3 ತಿಂಗಳು ರೀ. 3 ತಿಂಗಳು ಅಲ್ಲಿ ಡ್ಯೂಟಿಗಿದ್ದ. ನಾನು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅಲ್ಲಿ ಹೋಗಿ ದಿನ ಕೇಳಿ ಕೇಳಿ ರೂಢಿ ಆಗಿಬಿಟ್ಟಿತ್ತು. ಏನು ಉದಾ 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 ಇದನ್ನು ಕೇಳಿ ರೂಢಿ ಆಗಿತ್ತು ಅವಾಗ. ನಾನು ಫೋನ್ ಹಚ್ಚಿದ ತಕ್ಷಣ ಅವ ಫೋನ್ ಎತ್ತಿದ. ಏನು ಅನ್ಬೇಕ್ರಿ ಅವ? ಹಲೋ 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 ಅಂದ. ಇನ್ನು ನಾನು ಅಲ್ಲೇ ಹೋಯ್ತಾನಂತೇಳಿ ನಾನು ಫೋನ್ ಇಟ್ಬಿಟ್ಟು. ಈ ಚೌಡ್ಕಿ ಪದ ಅವ್ರಿಗೆ ಯಾಕೆ ಸಿಕ್ಕರೆ ಹೆಂಗಿರುತ್ತೆ ನೋಡ್ರಿ. ಚೌಡ್ಕಿ ಪದ ಬಗಲಾಗ ಚೌಡ್ಕಿ ಹಿಡಿದಿರ್ತಾರೆ. ಹಾಸಗಲ್ಲಿನ ಮ್ಯಾಲ ಹಾದ ಹೋದವಣ್ಯಾರ ಪಾದ ಮೂಡ್ಯಾವ ಪರಿಪರಿ ಟೊಕ್ ಟಕ್ ಟೊಕ್ ಟಕ್ ಪಾದ ಮೂಡ್ಯಾವ ಪರಿಪರಿ ಬಸವೇಶ ನೋಡ ಹಾದು ಹೋಗ್ಯಾನ ಜಳಕಕ್ಕೆ ಟೊಕ್ ಟಕ್ ಟೊಕ್ ಟಕ್. ಬರಲಿ ಒಂದು ಚಪ್ಪಾಳೆ. ಇದ ಹಾಡು. ಈ ಭಜನಿ ಪದ ಹಳ್ಳಿ ಒಳಗೆ ಭಜನಿ ಪದ ಭಾಳ ಚಂದ ಹೇಳ್ತಿರ್ತಾರೆ ರೀ ಗುಡಿಯಾಗ. ಈಗ ಅವು ಕಾಂಪಿಟೇಷನ್ ಆಗಿಬಿಟ್ಟವು, ಬೈದಾಡ್ತಾರೆ ರೀ ಇದರ ಬದ್ರ ಕೂತ್ಕೊಂಡು. ಮೊದಲು ಭಾಳ ಚಂದ ಹೇಳ್ತಿದ್ರಿ ರೀ ಭಜನಿ ಪದ. ಈಗ ಅವರು ಹೆಂಗಾಗಿಬಿಟ್ಟಾರ ಅಂದರೆ ಸಿನಿಮಾ ಹಾಡಿಗೆ ಭಜನಿ ಪದ. ಮುಂಗಾರು ಮಳೆ ಸಿನಿಮಾ ಹಾಡಿಗೆ ಭಜನಿ ಪದ ಹೇಳಾಕತ್ತಿದ್ದ ಮಣ್ಣೊಬ್ಬ. ಒಂದು ಗುಡಿಯಲ್ಲಿ ಕೂತ್ಕೊಂಡು ಮುಂಗಾರು ಮಳೆ ಹಾಡಿಗೆ ಹೆಂಗೆ ಶುರು ಮಾಡಿದ್ ನೋಡ್ರಿ. ಅಣಿಸುತ್ತಿದ್ದೆ ಯಾಕೋ ಇಂದು ನೀನೇನೇ ನನ್ನ ಒಳಿಂದು. ಈ ಹಾಡನ್ನು ಭಜನಿ ಪದ ಶುರು ಮಾಡಿದವ. ಹೆಂಗೆ ನೋಡ್ರಿ ಶುರು ಮಾಡಿದ ಸಿನಿಮಾ ಹಾಡಿಗೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಸಾಂಬಜೆ ನಮ್ಮ ಪಾರ್ವತಿ ಪತಿ ಹರ 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 ಹರ. ಎಲ್ಲಿ ಮುಂಗಾರು ಮಳೆ ಸಿನಿಮಾದಾಗ ರೀ. ಬರಲಿ ಜೋರಾದ ಚಪ್ಪಾಳೆ ಬಂಧುಗಳೇ. ಇದ ಹಾಡು. ಈ ಹೋಳಿ ಹುಣ್ಣಿಮೆ ಪದ್ದವ್ರಿಗೆ ಯಾಕೆ ಸಿಕ್ಕರೆ ಹೆಂಗಿರ್ತೈತಿ? ಹೋಳಿ ಹುಣ್ಣಿಮೆ ಅಂದ ತಕ್ಷಣ ನಮಗೆ ನೆನಪಾಗೋದು ಗಂಡ್ಮಕ್ಳ ಹಬ್ಬ ಅಂದ್ರೆ ಒಂದೇ ರೀ. ಎಲ್ಲ ಹಬ್ಬಗಳು ನಮ್ಮ ಹೆಣ್ಮಕ್ಳ ಹಬ್ಬ. ಎಲ್ಲ ಹಬ್ಬಗಳು ನಮ್ಮ ಹೆಣ್ಮಕ್ಳ ಹಬ್ಬ. ಗಂಡ್ಮಕ್ಳ ಹಬ್ಬ ಅಂದರೆ ಒಂದೇ ಸರ್ ಸತೀಶ್ ಸರ್. ಹೆಣ್ಮಕ್ಳ ಹಬ್ಬ ಅಂದ್ರೆ ಗಂಡ್ಮಕ್ಳ ಹಬ್ಬ ಒಂದೇ ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ಒಳಗೆ ಒಂದು ಸ್ವಲ್ಪ ಔಷಧ ತೊಗೊಂಡಿರ್ತಾರೆ. ಭಾಳ ಇರ್ತಾರೆ ಅವ್ರು, ಕೆಲವೊಂದಿಷ್ಟು ಜನ ಇರ್ತಾರೆ. ಔಷಧ ತೊಗೊಂಡು ಹೆಂಗೆ ಹೇಳ್ತಿರ್ತಾರೆ ನೋಡ್ರಿ. ಹಾಸಗಲ್ಲಿನ ಮ್ಯಾಲ ಹಾದ ಹೋದವಣ್ಯಾರ ಪಾದ ಮೂಡ್ಯಾವ ಪರಿಪರ. ಏ ಬಶ ಅಲ್ಲಿ ಕಿಸಿಬೇಡ.
ಪಾದ ಮೂಡ್ಯಾವ ಪರಿ ಪರಿ ಬಸವೇಶ ಹಾದು ಹೋಗ್ಯಾನೋ. ಜಳಕ ಮಾಡಿಸೇ ಬಿಡ್ತಾರ್ರಿ. ಇನ್ನು ಹೊಸ ವರ್ಷದಾಗಂತೂ ಬ್ಯಾಡ್ರಿ. ಹೊಸ ವರ್ಷದಾಗ ನೋಡ್ಬೇಕ್ರಿ, ಫುಲ್ ಇರ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಟೈಟ್ ಇರ್ತಾರೆ ಎಲ್ಲರೂ. ಒಬ್ಬ ಬಂದ ಆ ಕಡೆಯಿಂದ, ಈಚ ಕಡೆಯಿಂದ ಒಬ್ಬ ಬಂದ, ಅಲೋ ದೋಸ್ತ ಹ್ಯಾಪಿ ನ್ಯೂ ಇಯರ್ ಅಂದವನ. ಅವನ ಅಪ್ಕೊಂಡವನ ದೋಸ್ತ ಹ್ಯಾಪಿ ನ್ಯೂ ಇಯರ್ ಅಂದವನ. ಅವನ ಮೇಲೆ ಉಲ್ಟಿ ಮಾಡ್ಕೊಂಡ್ಬಿಟ್ಟ. ಇವು ಅವನು ತೆಕ್ಕ ಬಿಡದೆ ದೋಸ್ತ ಹ್ಯಾಪಿ ನ್ಯೂ ಇಯರ್ ಅಂದವನ ಸೇಮ್ ಟು ಯು ಅಂತೇಳಿ ಅವನ ಮೇಲೆ ವಂತಿ ಮಾಡ್ಕೊಂಡ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಯ್ತು. ಹುಡುಗರ ಬಾಳೆನ ಹಿಂಗಿರ್ತಾವ್ರಿ, ಎಲ್ಲರೂ ಅಂತ ಹೇಳ್ತಿಲ್ಲ ನಾನು. ಬಟ್ ಹೆಂಗಿರ್ತೈತೆ ಅಂದ್ರೆ, ಈ ಕೊಂಡು ಜಗಳ ತೆಗಿತಿರ್ತಾರೆ. ಮಣ್ಣು ಕುಡಿದು ಒದರಾಡಕತ್ತಿದ್ದ ಬಸ್ ಸ್ಟ್ಯಾಂಡಲ್ಲಿ, ನಾನು ಅವ್ನು ಹೇಳಿದೆ, ಯಾಕೆ ಕುಡಿದು ಒದರಾಡ್ತೀವಿ? ಎಲ್ಲರೂ ಕುಡಿತಾರೆ, ನಾನು ಕುಡಿತೇನೆ. ಕುಡಿದ್ನಿ ಅಂದ್ರೆ 1 ನಿಮಿಷನಾಗ ಮಕ್ಕೊಂಡ್ಬಿಡ್ತೀನಿ ಅಂದೆ. ಅವಾಗ ಒಂದ, ಸರ್ ನೀವು ಹೇಳೋದು ಕರೆಕ್ಟ್ ಸರ್, ನಾನು ಕುಡಿದ್ನಿ ಅಂದ್ರೆ 1 ನಿಮಿಷನಾಗ ಮುಕ್ಕೋತೀನಿ ಸರ್, ಆದ್ರೆ ಹಾಸಿಗೆ ಹುಡುಕಾಡಕ್ಕೆ 2 ತಾಸು ಬೇಕು ಸರ್. ಹಾಸಿಗೆ ಹುಡುಕಾಡಕ್ಕೆ 2 ತಾಸು ಬೇಕಂತ. ಇನ್ನು ನೋಡ್ಬೇಕ್ರಿ, ಹಳ್ಳಿಗಳಾಗ ಹೆಣ ಒಯ್ತಿರ್ತಾರೆ 4 ಜನ, ಫುಲ್ ಟೈಟ ಇರ್ತಾರೆ ಅವ್ರು. ಹೆಣ ಒಯ್ಯಾಕತ್ತಾರ. ಮೊನ್ನೆ 4 ಜನ ಇದ್ರು. ರಾಮ್ ನಾಮ್ ಸತ್ಯ ಹೇ, ಹಿಂಗೆ ಒಯ್ಯಾಕತ್ತಿದ್ರು. ಫುಲ್ ಟೈಟ್ ಅದಾರ. ಎದುರುಗಡೆ ಒಬ್ರು ಬೈಕ್ ನಾವು ಬಂದ, ಅವನು ಫುಲ್ ಟೈಟ್ ರೀ, ಅಂತೇಳಿ ಬಂದವನ ಇವ್ರಿಗೆ ಹಾಸಿದ. ಆಕ್ಸಿಡೆಂಟ್. ಅದು ಕೆಳಗೆ ಬಿತ್ತು. 4 ಜನ ಆ ಕಡೆ ಈ ಕಡೆ ಹೋದರು. ಒಬ್ಬ ಎದ್ದು ಬಂದ, ಹೆಂಗೆ ಹಾಸಿದೆವು ಮಗನೇ? ಇನ್ನೊಬ್ಬ ಬಂದ, ಕಣ್ಣಾಗೇನು ಎಮ್ಮೆ ಮಕ್ಕೊಂಡವಣ್ಣ ಮಗನೇ, ನೋಡಕ್ಕೆ ಬರ್ತೈತಿಲ್ಲ ಅಂತ. ಇವ್ರು 4 ಮಂದಿ ಒಂದೊಂದು ಅಂದರು. ಆಮೇಲೆ ಇವ್ ಬೈಕ್ ನಾವು ಎದ್ದು ಬಂದ, ಯಾಕೆ ಬಾಯ್ ಮಾಡ್ತಿರು ಮಕ್ಕಳೇ, ಏನಾಗೈತಿ ನಿಮಗೆ? ಅಲ್ಲ, ಕೆಳಗೆ ಮಲ್ಕೊಂಡ ಒಂದು ಮಾತಾಡಕ್ಕೆ ತಯಾರಿಲ್ಲ. ಕೆಳಗೆ ಬಿದ್ದು ಹೆಣ ಮಾತಾಡ್ಬೇಕ್ರಿ ಇವ್ರಿಗೆ. ಭಾಳ ಡೇಂಜರ್ ಇರ್ತಾವೆ ಬಂಧುಗಳೇ. ಇಲ್ಲಿ ನೋಡ್ರಿ, ಎಲ್ಲ ಹಬ್ಬಗಳು ಹೆಣ್ಮಕ್ಳ ಹಬ್ಬ. ಗಂಡು ಮಕ್ಕಳ ಹಬ್ಬ ಅಂದ್ರೆ ಹೋಳಿ ಹುಣ್ಣಿಮೆ. ಹೆಣ್ಮಕ್ಳು ನಮ್ಮ ತಾಯಂದಿರೆಲ್ಲ ಭಾಳ ಪುಣ್ಯ ಮಾಡಿ ಬಂದಾರ್ರಿ. ನೋಡ್ರಿ, ಹಬ್ಬಗಳಿಗೆ ಅವರು ಹೊಸ ಸೀರೆಗಳನ್ನು ಹುಡುಕಾಡ್ತಾರೆ. ಹೊಸ ಸೀರೆಗಳನ್ನು ಹುಡುಕಾಡ್ತಾರೆ ಅವರು. ನಾವು ಹುಡುಕಾಡ್ತೀವಿ ರೀ. ಹೋಳಿ ಹುಣ್ಣಿಮೆ ಬಂದರೆ ಅವರು ಹೊಸ ಹುಡುಕಾಡ್ತಾರೆ. ನಾವು ಯಾವುದು ಹೆಚ್ಚು ಹರಿದೈತಿ, ಯಾವುದು ಹೆಚ್ಚು ತೂತು ಬಿದ್ದಿದೆ, ಹಳಿ ಹುಡುಕಾಡ್ಕೊಂಡು ನಾವು ಹಾಕೋಬೇಕ್ರಿ ಬಂಧುಗಳ. ಇದೇ ಹಾಡು ಗೀಗಿ ಪದವ್ರ ಕೈಗೆ ಸಿಕ್ಕರೆ ಹೆಂಗಿರ್ತೈತಿ. ಗೀಗಿ ಪದ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಲ್ಕುಂದ ಗ್ರಾಮದಲ್ಲಿ. ಅದು ನಮ್ಮೂರು ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಬರಲಿ ಒಂದು ಜೋರಾದ ಚಪ್ಪಾಳೆ ಬಂಧುಗಳೇ. ಈ ಗೀಗಿ ಪದ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಲ್ಕುಂದ ಗ್ರಾಮದಲ್ಲಿ. ಬಂಧುಗಳೇ, ಹಿಂದೆ ಬ್ರಿಟಿಷರ ವಿರುದ್ಧ ಹಳ್ಳಿಗೆ ಹೋಗಿ ಬ್ರಿಟಿಷರು ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಭೀಮ್ ಕವಿ ಮತ್ತು ಶಿವಲಿಂಗ ಕವಿ ಮಾಡ್ತಾಯಿದ್ರು. ಈ ಗೀಗಿ ಪದವ್ರ ಕೈಗೆ ಸಿಕ್ಕರೆ ಈ ಹಾಡು ಹೆಂಗಿರುತ್ತೆ ನೋಡಿ. ಅರಗೀಯಗ ಗಾಗಿಯಗ ಗೀಯಗ ಹಾಸಗಲ್ಲಿನ ಮೇಲೆ ಹಾದ ಹೋದವಣ್ಯಾರ ಪಾದ ಮುಡ್ಯಾವೋ ಪರಿ ಪರಿ ಗೀಯಗ ಗಾಗಿಯಗ ಗೀಯಗ. ಬಂಧುಗಳೇ, ಒಬ್ಬ ಗೀಗಿ ಪದಗಾರ ಯಾರ್ಯಾರಿಗೆ ಏನೇನು ಬೇಕು ಅನ್ನೋದನ್ನು ತನ್ನ ಗೀಗಿ ಪದ ಮೂಲಕ ಎಷ್ಟು ಚಂದ ಹೇಳ್ತಾನಂದ್ರೆ, ಇವತ್ತಿನ ದಿನಮಾನದಲ್ಲಿ ಅವು ಇಲ್ಲದೆ ನಮ್ಮ ಜೀವನ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ದಿನನಿತ್ಯ ಅವು ನಮಗೆ ಬೇಕು. ಅವು ಇರ್ಲಿಕ್ಕಂದ್ರೆ ನಮ್ಮ ಜೀವನ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಏನು ಬೇಕು? ಸರಿ ಇದ್ರೆ ಚಪ್ಪಾಳೆ ಬಂಧುಗಳೇ. ಒಕ್ಕಲಿಗಾಗ ಚಕ್ಡಿ ಬೇಕಾ, ನೂಲು ಹೋಗ ಕುಕ್ಕಡಿ ಬೇಕಾ? ನೋಡ್ರಿ, ಒಕ್ಕಲಿಗಾಗ ಚಕ್ಡಿ ಬೇಕು ದಿನಂಪ್ರತಿ ಹೊಲಕುವಾಗ. ಒಕ್ಕಲಿಗಾಗ ಚಕ್ಡಿ ಬೇಕಾ, ನೂಲು ಹೋಗ ಕುಕ್ಕಡಿ ಬೇಕಾ? ವ್ಯಾಪಾರಸ್ಥಗೆ ತಕ್ಕಡಿ ಬೇಕಾ ತೂಕ ಮಾಡೋದಕ್ಕೆ? ವ್ಯಾಪಾರಸ್ಥಗೆ ತಕ್ಕಡಿ ಬೇಕಾ ತೂಕ ಮಾಡೋದಕ್ಕೆ? ಗೀಯಗ ಗಾಗಿಯಗ ಗೀಯಗ. ದೋತ್ರದೊಳಗ ಚೊಣ್ಣ ಬೇಕಾ? ಹೋಳಿ ಹಬ್ಬಕ್ಕೆ ಬಣ್ಣ ಬೇಕಾ? ಇಲ್ಲ ಅಂದ್ರೆ ನಡೆಯಂಗಿಲ್ರಿ. ದೋತ್ರದೊಳಗ ಚೊಣ್ಣ ಬೇಕಾ? ಹೋಳಿ ಹಬ್ಬಕ್ಕೆ ಬಣ್ಣ ಬೇಕಾ? ತಂಗಿಗೊಬ್ಬ ಅಣ್ಣ ಬೇಕಾ ಪಂಚಮಿ ಕರಿಲಾಕ? ಇಲ್ಲ ಹಬ್ಬ ಮಾಡಾಕ? ಗೀಯಗ ಗಾಗಿಯಗ ಗೀಯಗ. ಈ ಜನಪದ ಕಲಾವಿದರು ಯಾರನ್ನೂ ಬಿಡಂಗಿಲ್ಲ ಬಂಧುಗಳೇ. ಎಲ್ಲರ ಮೇಲೆ ಹಾಡು ಹೇಳ್ತಿರ್ತಾರೆ. ಸೀರೆಯೊಳಗ ಲಂಗ ಬೇಕಾ? ಸಂಗ್ಯಾ ಬಾಳ ಗಂಗಾ ಬೇಕಾ?
ಏ ಸೀರೆಯೊಳಗ ಲಂಗ ಬೇಕ, ಸಂಗ್ಯಾ ಬಾಳ ಗಂಗಾ ಬೇಕ, ಸೆರೆ ಕುಡಿಯುವಾಗ ಸಿಂಗ ಬೇಕ ಮ್ಯಾಲ ತಿನ್ನೋದಕ್ಕೆ, ಸೆರೆ ಕುಡಿಯುವಾಗ ಸಿಂಗ ಬೇಕ ಮ್ಯಾಲ ತಿನ್ನೋದಕ್ಕೆ, ಗೀಯಗ ಗಾ ಗೀಯಗ ಗೀಯ ಗೀಯಗ. ಸೆರೆ ಕುಡಿಬೇಕ್ರಿ, ಆದ್ರೆ ಎಷ್ಟು ಬೇಕು ಅಷ್ಟ ಕುಡಿಬೇಕು. ಕಭಿ ಖುಷಿ ಕಭಿ ಗಮ್, ಕಭಿ ಖುಷಿ ಕಭಿ ಗಮ್, ಸಬೇರೆ ವಿಸ್ಕಿ ಶ್ಯಾಮ್ ಕೋ ರಮ್. ಕಭಿ ಖುಷಿ ಕಭಿ ಗಮ್, ಸಬೇರೆ ವಿಸ್ಕಿ ಶ್ಯಾಮ್ ಕೋ ರಮ್. ಒಂದು ವರ್ಷದಾಗ ಲಿವರ್ ಡಮ್, ಆಮೇಲೆ ಕಾಗೆ ಕಾಮ್ 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 ಕಾಮ್. ಕಾಗೆ ಕಾಮ್ ಕಾಮ್ ಅನ್ನೋದು ಬೇಡ ಬಂಧುಗಳೇ, ನಮಗೆ ಎಷ್ಟು ಬೇಕು ಅಟ್ಟ ಕಮ್ ಕಮ್ ಅನ್ನೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ, ಹುಗ್ಗಿಗೆ ಹಾಕಕ್ಕೆ ಬೆಲ್ಲ ಬೇಕ, ಸಾರಿಗೆ ಹಾಕಕ್ಕೆ ಅಲ್ಲ ಬೇಕ. ನೋಡ್ರಿ, ಹುಗ್ಗಿಗೆ ಹಾಕಕ್ಕೆ ಬೆಲ್ಲ ಬೇಕು, ಸಾರಿಗೆ ಹಾಕಕ್ಕೆ ಅಲ್ಲ ಬೇಕು. ಹುಗ್ಗಿಗೆ ಹಾಕಕ್ಕೆ ಬೆಲ್ಲ ಬೇಕ, ಸಾರಿಗೆ ಹಾಕಕ್ಕೆ ಅಲ್ಲ ಬೇಕ, ಮಸೂತಿಯೊಳಗ ಮುಲ್ಲಾ ಬೇಕ ನಮಾಜ್ ಮಾಡೋದಕ್ಕೆ, ಮಸೂತಿಯೊಳಗ ಮುಲ್ಲಾ ಬೇಕ ನಮಾಜ್ ಮಾಡೋದಕ್ಕೆ, ಗೀಯಗ ಗಾ ಗೀಯಗ ಗೀಯ ಗೀಯಗ. ಗುಡಿ ಒಳಗ ಗಂಟಿ ಬೇಕ, ಧ್ವನಿ ಹೊಡೆದ್ರ ಶುಂಠಿ ಬೇಕ. ನೋಡ್ರಿ, ಗುಡಿ ಒಳಗ ಗಂಟಿ ಬೇಕ, ಧ್ವನಿ ಹೊಡೆದ್ರ ಶುಂಠಿ ಬೇಕ, ಅರ್ಬಸ್ತನಕ ಒಂಟಿ ಬೇಕ ಬಾಳೆ ಮಾಡೋದಕ್ಕೆ, ಅರ್ಬಸ್ತನಕ ಒಂಟಿ ಬೇಕ ಬಾಳೆ ಮಾಡೋದಕ್ಕೆ, ಗೀಯಗ ಗಾ ಗೀಯಗ ಗೀಯ ಗೀಯಗ. ಬಂಧುಗಳೇ, ಇವೆಲ್ಲದಕ್ಕಿಂತ ಮುಖ್ಯವಾಗಿದ್ದೊಂದಿದೆ. ದೇವ್ರಿಗೆ ಒಯ್ಯಕ್ಕೆ ಕಾಯಿ ಬೇಕ, ಮಣಿ ಮುಂದೆ ನಾಯಿ ಬೇಕ. ಏ ದೇವ್ರಿಗೆ ಒಯ್ಯಕ್ಕೆ ಕಾಯಿ ಬೇಕ, ಮಣಿ ಮುಂದೆ ನಾಯಿ ಬೇಕ, ಮಣಿಯೊಳಗ ತಾಯಿ ಬೇಕ ಬುದ್ಧಿ ಹೇಳುದಕ್ಕೆ, ಮಣಿಯೊಳಗ ತಾಯಿ ಬೇಕ ತಿದ್ದಿ ತೀಡುದಕ್ಕೆ, ಗೀಯಗ ಗಾ ಗೀಯಗ ಗೀಯ ಗೀಯಗ. ಬಂಧುಗಳೇ, ಅದಕ್ಕೆ ಹಿರಿಯರು ಹೇಳ್ತಾರೆ, ಒಬ್ಬ ಒಳ್ಳೆಯ ತಾಯಿ 100 ಶಿಕ್ಷಕರಿಗೆ ಸಮ ಅಂತೇಳಿ. ಇವತ್ತು ತಾಯಂದಿರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ಆ ಮಗು ಹುಟ್ಟಿದ ಊರಿಗೆ, ನಾಡಿಗೆ, ದೇಶಕ್ಕೆ ಹೆಸರು ತರೋದ್ರಲ್ಲಿ ಎರಡು ಮಾತು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂಧುಗಳೇ, ಇಂಥ ಒಂದು ಅದ್ಭುತ ಸಮಾರಂಭದಲ್ಲಿ ನನ್ನನ್ನು ಕರೆಸಿ ಇಲ್ಲಿ ತಮ್ಮ ಜೊತೆಯಲ್ಲಿ ತಮ್ಮನ್ನೆಲ್ಲ ನಗಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಮಂಜುನಾಥ್ ಸಾಗರ್ ಅವರಿಗೆ, ಇಲ್ಲಿ ಬಂದು ನನ್ನ ಮಾತನ್ನು ಕೇಳಿ ಚಪ್ಪಾಳೆ ತಟ್ಟಿ ಆಶೀರ್ವದಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಂಧುಗಳೇ, ಇವತ್ತಿನ ಮಕ್ಕಳು ಹೇಳ್ತಾವೆ ಮಮ್ಮಿ ಡ್ಯಾಡಿ, ಇವತ್ತಿನ ಮಕ್ಕಳು ಹೇಳ್ತಾವೆ ಮಮ್ಮಿ ಡ್ಯಾಡಿ, ಚಂದಂಗೆ ಅವ್ವ ಅಪ್ಪ ಅಣ್ಣಕ್ಕೆ ಅವಕ್ಕೇನು ದಾಡಿ. ಇವತ್ತಿನ ಮಕ್ಕಳು ಹೇಳ್ತಾವೆ ಮಮ್ಮಿ ಡ್ಯಾಡಿ, ಚಂದಂಗೆ ಅಪ್ಪ ಅವ್ವ ಅಣ್ಣಕ್ಕ ಅವಕ್ಕೇನು ದಾಡಿ. ಬರಲಿ ಒಂದು ಜೋರಾದ ಚಪ್ಪಾಳೆ. ಮಕ್ಕಳಿಗೆ ಬಂಧುಗಳೇ, ಕನ್ನಡವನ್ನು ಕಲಿಸಿ, ಕನ್ನಡದ ಅರ್ಥವನ್ನು ತಿಳಿಸಿ. ಕನ್ನಡ KANNADA, ಇದರ ಅರ್ಥವನ್ನು ಮಕ್ಕಳಿಗೆ ತಿಳಿಸಿ. ಕನ್ನಡ KANNADA. KA ಕಲಿತವರಿಗೆ ಅಮೃತ, NN ನೆನೆದವರಿಗೆ ನೆರಳು, AD ಅಂದರಿಗೆ ದಾರಿದೀಪ, A ಅಪ್ಪಿಕೋಣಿ ಕನ್ನಡ 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 ಕನ್ನಡ. ಬಂಧುಗಳೇ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ದೇಶಕ್ಕೆ ನನ್ನನ್ನು ಕರೆಸಿ ನನಗೆ ಭಾಳ ಒಂದು ಅದ್ಭುತವಂತ ಗೌರವವನ್ನು ಕೊಟ್ಟಂಥ ಮಹಾನುಭಾವರು ಇಲ್ಲೆಲ್ಲ ಭಾಳ ಜನ ಇದ್ದೀರಿ. ನಮ್ಮ ಸತೀಶ್ ಬಜಾಲ್ ಸರು, ನಮ್ಮ ಪ್ರಸಾದ್ ಸರು, ಆಮೇಲೆ ಶೆಟ್ಟಿ ಸರು, ಭಾಳ ಜನ ಇಲ್ಲಿ ಇದ್ದೀರಿ. ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಸಿಗೋಣ, ಮತ್ತೆ ಬರ್ತೀನಿ, ಮಧ್ಯದಲ್ಲಿ ಮತ್ತೆ ತನ್ನ ಹಾಸ್ಯವನ್ನು ತೆಗೆದುಕೊಂಡು ಬರ್ತೇನೆ. ತುಂಬ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಹಾದೇವ್ ಸರ್ ಅವ್ರಿಗೆ ಒಂದೊಳ್ಳೆ ಚಪ್ಪಾಳೆ ಬರಬೇಕು. ಯಾಕಂದರೆ ಇಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ದೀರಲ್ಲ, ನಾನು ಇವ್ರ ವಯಸ್ಸಲ್ಲಿದ್ದಾಗ ಅಂದರೆ PUC ಟೈಮಲ್ಲಿ ನಾನು ಸರ್ ಹತ್ರ ಹೋಗಿದ್ದೆ. ಇವತ್ತು ನಿಮ್ಮ ಮುಂದೆ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಇವ್ರಿಗೆ ಆಭಾರಿಯಾಗಿರ್ತೀನಿ. ನನಗೆ PUCಯಲ್ಲಿ ಫೇಲಾಗಿ ಹೋಗ್ತೀನಿ ಕನ್ನಡದಲ್ಲಿ, ಭಾಳ ಬೇಜಾರಾಗೋಗುತ್ತೆ. ನಾನು ಇವ್ರ ಹತ್ರ ಹೋಗಿ ಹೇಳ್ತೀನಿ, ಮಹಾದೇವ್ ಸರ್ ನಾನು ಬದುಕೋದಿಲ್ಲ, ನಾನು ಇವತ್ತು ಖಂಡಿತ ಬದುಕೋದಿಲ್ಲ, ನಾನು ಕನ್ನಡ ನನ್ನ ಮಾತೃಭಾಷೆಯಲ್ಲಿ ನಾನು ಫೇಲಾಗಿ ಹೋಗಿದ್ದೀನಿ. ಅವ್ರು ಹೇಳಿದ್ರು, ಅಪ್ಪಿ ತಪ್ಪಿ ಅಂತ ತಪ್ಪು ಮಾಡಿಬಿಟ್ಟಿಯಾ, ನೀನು ಸತ್ತರೆ ಮತ್ತೆ ನೋಡು ನೀನು ನರ್ಸರಿಯಿಂದ ಓದ್ಬಿಟ್ಟು 2nd PUC ಎಕ್ಸಾಮ್ ಬರೀಬೇಕಾಗತ್ತೆ,
ಮತ್ತೆ ಸಪ್ಲಿಮೆಂಟಲ್ಲಿ ಪಾಸ್ ಮಾಡ್ಕೊ ಅಂತ ಹೇಳಿದ್ರು. ಅವರ ಮಾತಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಇಲ್ಲಾಂದರೆ ಮುಂದಿನ ಜನ್ಮ ಹೊತ್ತು ಬರಬೇಕಾಗಿತ್ತು. ಧನ್ಯವಾದಗಳು ಸರ್. ಹೀಗೆ ನಗ್ನಗ್ತಾ ನಗಿಸ್ತಾ ಇವರ ಮನಸ್ಸು ಎಷ್ಟು ಹಗುರವಾಗಿರುತ್ತೆ ಅಂದರೆ, ನಗ್ದಾಗ ಎಲ್ಲರ ಮನಸ್ಸು, ಆ ಮಗುವಿನ ಮನಸ್ಸು ಹಗುರವಾಗಿರುತ್ತಲ್ಲ, ಹಾಗೆ ಮಹದೇವ್ ಸರ್ ಅವರ ಮನಸ್ಸು ಯಾವಾಗಲೂ ಮಗು ಥರ ಎಲ್ಲರನ್ನೂ ಪ್ರೀತಿಯಿಂದ ಬಾಚಿ ಅಪ್ಪಿ ಮುದ್ದಾಡಿ ನಮ್ಮ ಕನ್ನಡದ ಮಗು ಅಂತ ಹೇಳಿ ಎಲ್ಲರನ್ನ ಪ್ರೀತಿಯಿಂದ ಅವರು ಕನ್ನಡಾಭಿಮಾನದಿಂದ ಎಲ್ಲರನ್ನ ಬೆಳೆಸ್ತಾರೆ. ಸರ್ ನಮಸ್ಕಾರ, ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಭಾಳ ಜನ ಯುವಕರಿದ್ದಾರೆ. ಯುವಕರಿಗೆ ನನ್ನೊಂದು ವಿನಂತಿ ಏನಪ್ಪ ಅಂದ್ರೆ, ದಯವಿಟ್ಟು ಹುಡುಗಿಯರು ಬೆಣ್ಣೆ ಹತ್ತಿ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚಪ್ಪಾಳೆ ಹೊಡಿಬೋದು. ಹುಡುಗಿಯರು ಬೆಣ್ಣೆ ಹತ್ತಿ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹುಡುಗಿಯರು ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಹುಡುಗಿಯರು ಅಂದ್ರೆ ಸಿಟಿ ಬಸ್ ಇದ್ದಂಗೆ ರೀ, ಒಂದು ಹೋದ ಕೂಡಲೇ ಒಂದು ಬರ್ತಾವೆ. ಹುಡುಗಿಯರು ಅಂದ್ರೆ ಸಿಟಿ ಬಸ್ ಇದ್ದಂಗೆ ರೀ, ಒಂದು ಹೋದ ಕೂಡಲೇ ಒಂದು ಬರ್ತಾವೆ. ಇಷ್ಟು ಅಂದಿದ್ದೆ ನಮ್ಮ ಸವಿ ಪ್ರಕಾಶ್ ಅವ್ರು ಎದ್ದು ನಿಂತರು. ಹೌದ್ರಿ ಸರ್, ನಾವು ಹುಡುಗಿಯರು ಅಂದ್ರೆ ಸಿಟಿ ಬಸ್ ಇದ್ದಂಗೆ ರೀ, ಒಂದು ಹೋದ ಕೂಡಲೇ ಒಂದು ಬರ್ತಾವ್ರಿ. ಹುಡುಗರು ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಹುಡುಗರು ಅಂದ್ರೆ ಆಟೋ ಇದ್ದಂಗೆ ರೀ, ಒಂದು ಕರೆದ್ರೆ 10 ಬರ್ತಾವ್ರಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ ಬಂಧುಗಳೇ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು.